ಹೆಲೋ ನಮಸ್ತೆ. ನಾನಿವತ್ತು ನಿಮಗೆ ತೋರ್ಸೋಕ್ಕೆ ಹೊರಟಿರೋದು ಭದ್ರಕಾಳಿ ಟೆಂಪಲ್ ವಾರಂಗಲಲ್ಲಿ. ಅಲ್ಲಿ ಹೊರಟಿದ್ದೀವಿ. ಆ ಟೆಂಪಲ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಪೀಸ್ಫುಲ್ಲಾಗಿರುವಂತಹ ಮೈಂಡ್ಸೆಟ್ ಅಲ್ಲಿ ಸಿಗ್ತವೆ. ಟೆಂಪಲ್ ಭದ್ರಕಾಳಿ ಟೆಂಪಲ್ ಆದರೆ ತುಂಬ ಚೆನ್ನಾಗಿದೆ. ನಾನು ಅಲ್ಲಿ ಏನು ಕಾನ್ಫರೆನ್ಸಿಗೆ ಹೋಗಿದ್ದೆ, 3 ಡೇಸಿಗೆ ಕಾನ್ಫರೆನ್ಸಿಗೆ ಹೋಗಿದ್ದು. 3 ಡೇಸ್ ಕೂಡ ಆ ಟೆಂಪಲ್ಗೆ ಹೋಗಿದ್ದೀನಿ. ಅಷ್ಟು ಖುಷಿ ಆಯಿತು ಆ ಟೆಂಪಲ್. ನೀವು ಕೂಡ ವಾರಂಗಲಿಗೆ ಹೋದರೆ ಅಲ್ಲಿ ವಿಸಿಟ್ ಮಾಡ್ಕೊಂಡು ಬನ್ನಿ. ನಾನು ಫಸ್ಟ್ ಡೇ ನೈಟಲ್ಲಿ ಹೋಗಿದ್ದೆ, ನೈಟ್ ಟೈಮ್. ನೆಕ್ಸ್ಟ್ ದಿನ ಬೆಳಿಗ್ಗೆನೂ ನೋಡಬೇಕು ಅಂತ ಅನ್ನಿಸ್ತು ನನಗೆ. ಹಾಗೆ ಬೆಳಿಗ್ಗೆನೂ ಅಲ್ಲಿಗೆ ಹೊರಟಿದ್ದೆ ನಾನು. ಈ ಟೆಂಪಲ್ ಹನುಮಕೊಂಡದಿಂದ ಒಂದು 5 ಕಿಲೋಮೀಟರ್ಸ್ ಇರಬೇಕು. ತುಂಬ ದೂರ ಏನಿಲ್ಲ, ಆರಾಮದಲ್ಲೇ ಹೋಗಿ ಬರ್ಬೋದು. ಇನ್ನು ಡೇ ಟೈಮಲ್ಲಿ ಆರಾಮದಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು. ನೈಟ್ ಟೈಮ್ ಕೂಡ ಒಂದು 9 o'clock ತನಕ ಓಪನ್ ಇತ್ತು. ನಾವು ರೀಚ್ ಆಗೋ ಒಂದು 8:30 9 o'clock ಇರ್ಬೋದು. ಸೊ ಅಷ್ಟೊತ್ತಿಗೂ ಓಪನ್ ಇತ್ತು. ಇನ್ನು ಡೇ ಟೈಮಲ್ಲಿ ಪ್ರತಿದಿನ ಊಟ ಕೊಡ್ತಾರೆ. ಅದು ಪರ್ ಡೇ 100 ಮೆಂಬರ್ಸಿಗೆ ಮಾತ್ರ ಊಟ. ಅಲ್ಲೇ ಕೌಂಟ್ರಲ್ಲಿ ಎದುರುಗಡೆ ಏನು ನಾವು ರಶೀದಿ ಎಲ್ಲ ಮಾಡಿಸ್ತೀವಿ, ಅಲ್ಲೇ ಕೌಂಟ್ರಲ್ಲಿ ನಾವು ಟಿಕೆಟ್ ತೊಗೋಬೇಕು. ಪರ್ ಡೇಗೆ 100 ಮೆಂಬರ್ಸ್ ಮಾತ್ರ. ಮತ್ತು ಒಕೇಶ್ನಲ್ ಏನಾರು ಇದ್ದಾಗ 200 ಮೆಂಬರ್ಸಿಗೆ. ಬಟ್ ಅಲ್ಲಿ ಊಟ ಅಂತೂ ಭಾರಿ ಚೆನ್ನಾಗಿತ್ತು. ಅಲ್ಲಿ ಟೇಸ್ಟ್ ಮಾಡಿದ್ವಿ ಒಂದು ಸಲ. ಅಲ್ಲಿ ಊಟದ ಸ್ಪೆಷಾಲಿಟಿ ಏನು ಅಂತಂದರೆ, ಅಲ್ಲಿ ಏನು ನಾವು 100 ಮೆಂಬರ್ಸಿಗೆ ಕೂಪನ್ ತೊಗೊಂಡಿರ್ತೀವಿ, ಅಷ್ಟು ಜನರಿಗೂ ಊಟ ಕೊಡ್ತಾರೆ. ಮತ್ತು ಅದರಲ್ಲಿ ಅವ್ರು ಎಷ್ಟು ನೀಟಾಗಿ ನೋಡ್ಕೋತಾರೆ ಅಂತಂದರೆ, ಒಂದಾಗಳ ಹಣ್ಣನ್ನು ಬಿಡಬಾರ್ದು ಅನ್ನೋ ಥರ ನೋಡ್ತಾರೆ. ಅಷ್ಟು ನೀಟಾಗಿ ನೋಡ್ಕೋತಾರೆ ಅಲ್ಲಿ. ಇಲ್ಲಿ ನೋಡಿ ನೀವು ಅಲ್ಲಿ ಡೇ ಟೈಮಲ್ಲಿ ಯಾವ ಥರ ಲೇಕ್ ಕಾಣ್ತಾ ಇದೆ. ತುಂಬ ದೊಡ್ಡ ಲೇಕಲ್ಲಿರೋದು. ಯಾವ ಥರ ವ್ಯೂ ಕಾಣ್ತಾ ಇದೆ ಅಂತ ನೋಡ್ಬೋದು. ಹಾಗೆ ಮುಂದೆ ಹೋದರೆ ಗಣೇಶನ ಟೆಂಪಲ್ ಆದ ತಕ್ಷಣ ನೆಕ್ಸ್ಟ್ ಇಲ್ಲಿ ಭದ್ರಕಾಳಿ ಟೆಂಪಲ್. ಸೊ ಇದು ನಾನು ನಿಮ್ಗೆ ತೋರಿಸ್ತಿರೋದು ನೈಟ್ ವ್ಯೂ. ನಾನು ನೈಟ್ ಟೈಮ್ ಕೂಡ ಹೋಗಿದ್ವಲ್ಲ. ಸೊ ನೈಟ್ ಟೈಮ್ ಹೋದಾಗಲೂ ನನಗೆ ಏನು ಅನ್ನಿಸ್ತು ಅಂತಂದರೆ, ತುಂಬ ರಶ್ ಇರಲಿಲ್ಲ. ಕಂಪೋಸ್ಡ್ ಆಗಿ ಮೈಂಡ್ಸೆಟ್ ತುಂಬ ನೀಟ್ ಅನ್ನಿಸ್ತು, ಖುಷಿ ಅನ್ನಿಸ್ತು. ಅದಕ್ಕೋಸ್ಕರನೇ ನೆಕ್ಸ್ಟ್ ದಿನ ಕೂಡ ಬೆಳಿಗ್ಗೆ ಹೋಗಬೇಕು ಅಂತ ಅನ್ನಿಸ್ತು ನನಗೆ. ಹಾಗೆ ದೇವರನ್ನು ನೋಡಿದ ನಂತರ ಅಂತೂ ಅದು ಕಣ್ಣಲ್ಲಿ ಕೂತ್ಬಿಟ್ಟಿತು. ಅದು ದೇವ್ರ ಮುಖ, ದೊಡ್ಡ ಮೂರ್ತಿ. ನೀವು ಕೂಡ ಆಚೆ ಹೋದಾಗ ಅಲ್ಲಿ ಒಂದು ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಬನ್ನಿ, ನೀವು ಕೂಡ ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಇದರ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.